ವಿಡಿಯೋದಲ್ಲಿ 3 ಬಾಹುಗಳ ಉದ್ದವನ್ನ ನೀಡಿದಾಗ ಒಂದು ತ್ರಿಭುಜದ ನಿರ್ಮಾಣ ಹೇಗಾಗುತ್ತೆ ಅಂತ ಒಂದು ಉದಾಹರಣೆಯ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಒಂದು ತ್ರಿಭುಜದ 3 ಬಾಹುಗಳನ್ನ ಕೊಟ್ಟಿದ್ದಾರೆ. AB 6 ಸೆಂಟಿಮೀಟರ್, CB 7 ಸೆಂಟಿಮೀಟರ್, AC 5 ಸೆಂಟಿಮೀಟರ್. ನಿಖರವಾಗಿ ನಾವು ತ್ರಿಭುಜದ ನಿರ್ಮಾಣ ಮಾಡೋ ಮೊದಲು ಒಂದು ರಫ್ ಸ್ಕೆಚ್ ಅನ್ನ ಎಳೆದುಕೊಳ್ಳೋಣ. ಆ ರಫ್ ಸ್ಕೆಚ್ ನಮ್ಮ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ಕೊಟ್ಟಿರುವ ಬಾಹುಗಳಲ್ಲಿರುವಂತಹ ಅತಿ ದೊಡ್ಡ ಬಾಹುವನ್ನ ನಾವು ಆ ತ್ರಿಭುಜದ ಪಾದವನ್ನಾಗಿ ಪರಿಗಣಿಸ್ತೇವೆ. ಅಂದ್ರೆ CB ಬಂದು ನಮ್ಮ ತ್ರಿಭುಜದ ಪಾದವಾಗಿರುತ್ತೆ. AB ಅಥವಾ AC ಕೂಡ ಪಾದವಾಗಿರ್ಬೋದು, ಆದ್ರೆ ಅತಿ ದೊಡ್ಡ ಅಳತೆಯನ್ನ ನಾವು ಪಾದವಾಗಿ ತಗೊಳ್ಳೋದು ವಾಡಿಕೆ. ಈಗ AB ಅಥವಾ AC ನ ನಿರ್ಮಾಣ ಮಾಡ್ಬೋದು. AB ನ ನಿರ್ಮಾಣ ಮಾಡೋದಾದ್ರೆ B ನಿಂದ 6 ಸೆಂಟಿಮೀಟರ್ ಇರುವ ಒಂದು ರೇಖೆಯನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಅದೇ ರೀತಿ ಮೂರನೇ ಬಾಹುವಾದ AC 5 ಸೆಂಟಿಮೀಟರ್ ಅನ್ನ ನಿರ್ಮಾಣ ಮಾಡ್ತೇವೆ. ಇದು ನಮ್ಮ ತ್ರಿಭುಜದ ಒಂದು ರಫ್ ಸ್ಕೆಚ್. ಹೆಚ್ಚು ಕಡಿಮೆ ನಮ್ಮ ತ್ರಿಭುಜ ಇದೇ ರೀತಿ ಕಾಣುತ್ತೆ. ಈ ನಿರ್ಮಾಣಕ್ಕೆ ನಾವು ಸ್ಕೇಲ್, ಪೆನ್ಸಿಲ್, ಕೈವಾರವನ್ನ ಬಳಸ್ತೇವೆ. ಮೊದಲಿಗೆ ಕೈವಾರದಲ್ಲಿ 7 ಸೆಂಟಿಮೀಟರ್ ಅಳೆದುಕೊಂಡು CB ನ ರಚನೆ ಮಾಡ್ತೇವೆ. ನಂತರ 6 ಸೆಂಟಿಮೀಟರ್ ನ ಅಳೆದುಕೊಂಡು BA ಅಥವಾ AB ನ ರಚನೆ ಮಾಡ್ತೇವೆ. ಅದೇ ರೀತಿ 5 ಸೆಂಟಿಮೀಟರ್ ನ ಅಳೆದುಕೊಂಡು ಮೂರನೇ ಬಾಹುವಾದ AC ನ ರಚನೆ ಮಾಡ್ತೇವೆ. ನಾವು ನಿರ್ಮಾಣಕ್ಕೆ ಬಳಸುವಂತಹ ಹಂತಗಳು ಈ ರೀತಿಯಲ್ಲಿರುತ್ತೆ. ಈ ರಫ್ ಸ್ಕೆಚ್ ನ ನಾವಿಲ್ಲೇ ಇಟ್ಕೊಳ್ಳೋಣ ಮತ್ತು ತ್ರಿಭುಜದ ಮಾಹಿತಿಯನ್ನ ನಾವು ಬಲಬದಿಯಲ್ಲಿ ಕಾಣಬಹುದು. ನಾವು ರಫ್ ಸ್ಕೆಚ್ ನಲ್ಲಿ ಮಾಡಿದಂತೆ ಮೊದಲಿಗೆ ತ್ರಿಭುಜದ ಪಾದವನ್ನ ನಿರ್ಮಿಸ್ಕೊಳ್ಬೇಕು. ಅಂದ್ರೆ CB 7 ಸೆಂಟಿಮೀಟರ್ ನ ರಚನೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾವೇನ್ ಮಾಡೋಣ, ಒಂದು ಸ್ಕೇಲ್ ಮತ್ತು ಪೆನ್ಸಿಲ್ ನ ತಗೊಂಡು ಯಾವುದೇ ಒಂದು ಅಳತೆ ಉಳ್ಳ ಒಂದು ರೇಖೆಯನ್ನ ಎಳೆದುಕೊಳ್ಳೋಣ. ಈಗ ಕೈವಾರವನ್ನ ತಗೊಂಡು ನಿಖರವಾಗಿ 7 ಸೆಂಟಿಮೀಟರ್ ನ ಅಳೆದುಕೊಳ್ಬೇಕು. ನಂತರ ಅಲ್ಲಿ ಒಂದು ಕಂಸದ ರಚನೆ ಆಗ್ಬೇಕು. ಇದು ಒಂದು ನಮ್ಮ ತ್ರಿಭುಜದ ಪಾದವಾದ CB 7 ಸೆಂಟಿಮೀಟರ್. ನಾವು ನೋಡ್ಬೋದು ಈ ತ್ರಿಭುಜದ ಪಾದವನ್ನ ನಾವು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಈಗ ತ್ರಿಭುಜದ ಎರಡನೇ ಬಾಹುವನ್ನ ನಿರ್ಮಾಣ ಮಾಡುವಂತಹ ಸಮಯ. AB ಅಥವಾ AC ನ ನಿರ್ಮಾಣ ಮಾಡಬಹುದು. ಇಲ್ಲಿ ನಾವು AB ನ ರಚನೆ ಮಾಡ್ಕೊಳ್ಳೋಣ. AB ಬಂದು 6 ಸೆಂಟಿಮೀಟರ್ ಆಗಿರೋದ್ರಿಂದ ಕೈವಾರದಲ್ಲಿ 6 ಸೆಂಟಿಮೀಟರ್ ನ ಅಳೆದುಕೊಳ್ಬೇಕು. ಈಗ AB ಆಗಿರೋದ್ರಿಂದ B ನ ಕೇಂದ್ರವಾಗಿಟ್ಕೊಂಡು ನಾವು ಒಂದು ಕಂಸವನ್ನ ರಚನೆ ಮಾಡ್ಕೊಳ್ಬೇಕು. ಈ ಕಂಸದ ಅಳತೆ B ನಿಂದ 6 ಸೆಂಟಿಮೀಟರ್ ಆಗಿರುತ್ತೆ. ಶೃಂಗ A ಇಲ್ಲೇ ಎಲ್ಲೋ ಬರುತ್ತೆ. ಆದ್ರೆ ಅದನ್ನ A ಅಂತ ಕರೆಯೋ ಮೊದಲು ನಾವು AC ನ ಕೂಡ ರಚನೆ ಮಾಡ್ಕೊಳ್ಬೇಕು. ಈಗ ನಾವು ಎರಡನೇ ಹಂತದಲ್ಲಿ ಮಾಡಿದ ರೀತಿನೇ ಮತ್ತೊಂದು ಬಾಹುಗೂ ಕೂಡ ಕೈವಾರದಲ್ಲಿ 5 ಸೆಂಟಿಮೀಟರ್ ನ ಅಳೆದುಕೊಳ್ಳೋಣ. ಈಗ AC ಆಗಿರೋದ್ರಿಂದ C ನ ಕೇಂದ್ರವಾಗಿಟ್ಕೊಂಡು ನಾವು 5 ಸೆಂಟಿಮೀಟರ್ ಕಂಸವನ್ನ ಎಳೆದುಕೊಳ್ಬೇಕು. ಯಾವ ರೀತಿ ಅಂದ್ರೆ ನಾವು ಈ ಹಿಂದೆ ಎಳೆದುಕೊಂಡಂತ ಕಂಸವನ್ನ ಅದು ಛೇದಿಸಬೇಕು. ಆ ರೀತಿಯಲ್ಲಿ ಈ ಛೇದಿಸುವ ಬಿಂದುವನ್ನ ನಾವು ಶೃಂಗ A ಅಂತ ಕರೆಯೋಣ. ಈಗ ಸ್ಕೇಲ್ ಮತ್ತು ಪೆನ್ಸಿಲ್ ನ ತಗೊಂಡು A ಮತ್ತು B ನ ಸೇರಿಸಿ ಬಿಡೋಣ. ಇದು ಬಂದು ನಮ್ಮ ತ್ರಿಭುಜದ ಎರಡನೇ ಬಾಹುವಾದ AB 6 ಸೆಂಟಿಮೀಟರ್ಗಳು. ಅದೇ ರೀತಿ ಸ್ಕೇಲ್ ಮತ್ತು ಪೆನ್ಸಿಲ್ ನ ಸಹಾಯದಿಂದ AC ನ ಕೂಡ ಸೇರಿಸೋಣ. ಇದು ನಮ್ಮ ತ್ರಿಭುಜದ ಮೂರನೇ ಬಾಹುವಾದ AC 5 ಸೆಂಟಿಮೀಟರ್ಗಳು. ಈ ವಿಧಾನದಲ್ಲಿ ನಾವು ಒಂದು ತ್ರಿಭುಜದ 3 ಬಾಹುಗಳನ್ನ ನೀಡಿದಾಗ ಆ ತ್ರಿಭುಜದ ನಿರ್ಮಾಣವನ್ನ ಮಾಡ್ತೇವೆ.